ಇನ್ನು ಮೈಸೂರಿನಲ್ಲೂ ಕೂಡ ಕಾವೇರಿಯ ಕಿಚ್ಚು ಇದೀಗ ಶುರುವಾಗಿದೆ. ನಂಜನಗೂಡಿನಲ್ಲೂ ಕೂಡ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನು ಮಾಡಲಾಗಿದೆ. ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗಿರುವಂಥದ್ದು. ಮೈಸೂರಿನಲ್ಲಿ ರಸ್ತೆ ತಡೆದು ರೈತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಮೈಸೂರಿನ ಕಾರ್ಪೊರೇಷನ್ ಮುಂಭಾಗ ಕಿಡಿಕಾರಿದ್ದಾರೆ. ರಸ್ತೆಯನ್ನು ತಡೆದು ರಸ್ತೆಗೆ ಅಡ್ಡಲಾಗಿ ಮಲಗಿ ರೈತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಹಳ್ಳಿ ಕೆರೆ ಹುಂಡಿ ಭಾಗ್ಯರಾಜ್ ನೇತೃತ್ವದಲ್ಲಿ ಇಲ್ಲಿ ಪ್ರತಿಭಟನೆ ಮೈಸೂರಿನಲ್ಲಿ ನಡೆದಿರುವಂಥದ್ದು. ನಂಜನಗೂಡು ರಸ್ತೆ ತಡೆದು ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗಿದೆ. ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಹಳ್ಳಿ ಕೆರೆ ಹುಂಡಿ ಅವರ ನೇತೃತ್ವದಲ್ಲಿ ನಡೆದಿರುವಂಥದ್ದು. ರಸ್ತೆಯಲ್ಲಿ ಮಲಗಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ನಂಜನಗೂಡಿನಲ್ಲಿ ಖಾಲಿ ಬಿಂದಿಗೆಗಳನ್ನು ಹಿಡಿದು ಕಿಚ್ಚು ವ್ಯಕ್ತಪಡಿಸಿರುವಂಥದ್ದು. ಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅನ್ನದಾತರು ಧಿಕ್ಕಾರಗಳನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ತಮಿಳುನಾಡು ಪರ ಇರುವ ರಾಜ್ಯ ಸರ್ಕಾರಕ್ಕೆ ಸಿಎಂ ಪಾಲ ಹಿಡಿದಿರುವ ತಮಿಳುನಾಡು ವಿಜಯ ಪಾಲ ಹಿಡಿದಿರುವ ರಾಜ್ಯ ಸರ್ಕಾರಕ್ಕೆ ತಮಿಳುನಾಡಿನ ವಿಜಯ ಪಾಲ ಹಿಡಿದಿರುವ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಾವೇರಿ ನೀರು ನಿರ್ವಹಣಾ ಮಂಡಳಿಯವರು ಕೊಟ್ಟಿರ್ತಕ್ಕಂಥ ಆದೇಶವನ್ನು ನೋಡಿದ್ರೆ ನಮ್ಮ ನೀರಾವರಿ ಸಚಿವರು ಸರಿಯಾಗಿ ಇದರಲ್ಲಿ ನಮ್ಮ ರಾಜ್ಯದ ಸಮಸ್ಯೆಗಳನ್ನು ಬಿಡಿಸಿ ಹೇಳಿಲ್ಲ ಅಂತ ನಮಗೆ ಅನುಮಾನ ಬರ್ತಾ ಇದೆ. ಯಾಕೆಂದರೆ ಕಳೆದ 2 ತಿಂಗಳಿಂದ ನಮಗೆ ಮಳೆ 50% ಮಳೆ ಬಂದಿಲ್ಲ, ಜಲಾಶಯಗಳು ನೀರಿಲ್ಲ ಮತ್ತು ಕುಡಿಲಿಕ್ಕೂ ನೀರಿಲ್ಲ ಅನ್ನುವಂಥ ಸಂಗತಿ ಗೊತ್ತಿದ್ರೂ ಕೂಡ ಯಾಕೆ ನೀರಾವರಿ ಇಲಾಖೆಯವರು ಸಮರ್ಪಕವಾದಂಥ ವರದಿಯನ್ನು ಕೊಡದೇ ಇವತ್ತು ರಾಜ್ಯಕ್ಕೆ ಅನ್ಯಾಯ ಮಾಡಲಿಕ್ಕೆ ಹೊರಟಿದ್ದಾರೆ. ಏನು ರಾಮಲಿಂಗಾರೆಡ್ಡಿ ಅವರು ರಾಜಕಾರಣ ಮಾಡ್ತಾ ಇದ್ದಾರಾ ಅಥವಾ ಕಾವೇರಿ ಅಚ್ಚುಕಟ್ಟು ಭಾಗದ ರೈತರನ್ನ ಹಿತವನ್ನು ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ ಅಂತಕ್ಕಂಥದ್ದೇ ಅನುಮಾನ ಆಗ್ತಾ ಇದೆ. ಜೊತೆಗೆ ಕೆಲವು ಮಂತ್ರಿಗಳು MB ಪಾಟೀಲ್ ಅಂತ ಅವಿವೇಕಿಗಳು ನೀರು ಬಿಟ್ಟರೆ ಏನಾಗ್ತದೆ ಅಂತ ಹೇಳ್ತಾರೆ. ಅವ್ರಿಗೆ ಕುಡಿಯೋ ನೀರಿನ ಸಮಸ್ಯೆ ಗೊತ್ತಿಲ್ಲ. ಇವರು ಬೇಕಾಬಿಟ್ಟು ಹೇಳಿಕೆ ಕೊಡ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ಯಾಕೆಂದರೆ ಇಡೀ ಕಾವೇರಿ ಅಚ್ಚುಕಟ್ಟು ಭಾಗದ ಜೀವನದ ಇದು ಕಬಿನಿ ಕಾವೇರಿ ಕುಡಿಯಲಿಕ್ಕೆ ನೀರು ಬೇಕು. ಮೈಸೂರು, ಬೆಂಗಳೂರು, ರಾಮನಗರ ಭಾಗದಲ್ಲಿ ಕುಡಿಲಿಕ್ಕೆ ಎಲ್ಲಿ ಕೊಡ್ತಾರೆ ನೀರನ್ನ? ಇರ್ತಕ್ಕಂಥ ಮಳೆ ಪ್ರಮಾಣ ಕಡಿಮೆ ಆಗಿದೆ. ಇದನ್ನು ವಾಸ್ತವಾಂಶವನ್ನು ವಿವರವಾಗಿ ತಿಳಿಸ್ಬೇಕು. ಕೂಡಲೇ ಸರ್ಕಾರ ಪುನರ್ ಪರಿಶೀಲನೆ ಅರ್ಜಿಯನ್ನು ಹಾಕಿ ಆದೇಶವನ್ನು ಮಾಡಿಫೈ ಮಾಡಿಸಿ ನಾವು ನೀರು ಕೊಡೋಕ್ಕಾಗಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ. ಇಲ್ಲಾಂದರೆ ಇಡೀ ಕಾವೇರಿ ಅಚ್ಚುಕಟ್ಟು ಭಾಗದಲ್ಲಿ 2002ರಲ್ಲಿ ಆದಂಥ ಚಳುವಳಿ ಮತ್ತೆ ಮರುಕಳಿಸ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಮುಖ್ಯಮಂತ್ರಿಗಳಿಗೆ ಕೊಡಲಿಕ್ಕೆ ನಾನು ಬಯಸ್ತೇನೆ. ರಾಜ್ಯದ ರೈತರ ಹಿತವನ್ನು ಕಾಪಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಕಾವೇರಿ ಕೊಳ್ಳದ ಮರಣ ಶಾಸನವನ್ನ ಸರ್ಕಾರ CWCRC ಮುಖಾಂತರ ಬರೀತಾ ಇದೆ. ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು DK ಶಿವಕುಮಾರ್ ಅವರೇ ಯಾವುದೇ ಕಾರಣಕ್ಕೂ ಒಂದು ತೊಟ್ಟು ನೀರು ಬಿಡಲ್ಲ, ನಮ್ಮ ರಕ್ತ ಕೊಟ್ಟೆವು ನೀರು ಬಿಡಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಪರಿಸ್ಥಿತಿ ಬರಗಾಲ ಇದೆ. ಕೇಂದ್ರ ಸರ್ಕಾರವೇ ಮೋದಿನಿ ಹೇಳಿದ್ದಾರೆ ನೀರಿಲ್ಲ ಬರ ಇದೆ ಅಂತೇಳಿ. ಅಂಥದ್ರಲ್ಲಿ ಅವಿವೇಕಗಳು ಮಾಡ್ತಕ್ಕಂಥದ್ದು ಸರಿಯಲ್ಲ. ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು 1 ಅಡಿ ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಬಾರ್ದು. ಯಾಕೆ ಅಂತ ಹೇಳಿದ್ರೆ ಇವತ್ತು ಪರಿಸ್ಥಿತಿ ಭೀಕರವಾಗಿದೆ. ರಸ್ತೆಗೆ ಬಂದಿದ್ದೇವೆ ಇವತ್ತು. ಏನಾದರೂ ಸರ್ಕಾರ ನೀರ್ಗಂಟಿ ಕೆಲಸ ಮಾಡಿ DK ಶಿವಕುಮಾರ್ ತಮಿಳುನಾಡಿನ ವಿಜಯ್ಗೆ ಮನಸೊತ್ತು ನೀರ್ಗಂಟಿ ಕೆಲಸ ಮಾಡಿದ್ರೆ ನಿನ್ನನ್ನ ಕುರ್ಚಿಯಿಂದ ಕಿತ್ತು 3ನೇ ಮಾಡಿಂದ ಇರ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ನೀನು ಮುಂದೆ ಮೈಸೂರಿಗೆ ಕಾಲಿಟ್ರೆ ನಿನಗೆ ಕಪ್ಪು ಮಸಿ ಬೆಳೀತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಆಕ್ರೋಶ ಇದೆ. ಇವತ್ತು ನಮಗೆ ಕುಡಿಯೋ ನೀರಿಲ್ಲ. ಕಳೆದ ಸಾರಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಅದು ಮರುಕಳಿಸ್ತದೆ. ಇಲ್ಲ ಅಂತ ಹೇಳಿದ್ರೆ ಇವತ್ತು ಎಚ್ಚರಿಕೆ ಕೊಟ್ಟಿದ್ದೇವೆ. ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು ಈ ನೀರನ್ನು ಬಿಡಬಾರ್ದು. CWRC ಏನು ಕೊಟ್ಟಿದೆ ತೀರ್ಪಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಮಾತುಕತೆ ಬೇಕಾಗಿಲ್ಲ, ನೀರು ಕೊಡಲ್ಲ ಅಂತ ಹೇಳ್ಬೇಕು. ಯಾವುದೇ ಕಾರಣಕ್ಕೂ ಅವನ ಜೊತೆ ಯಾವ ಮಾತು ಯಾಕೆ ಮಾತಾಡ್ತಾನೆ ಶಿವಕುಮಾರ್? ವಿಜಯ್ ಜೊತೆ ಮಾತನಾಡಲಿಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಡ್ತಾ ಇದ್ದಾರೆ? ಮೊದಲು ಶಾಂತಿಯುತವಾಗಿದ್ರೆ ಮಾತಾಡ್ಲಿ. ಇವತ್ತು ನೀರು ಬೇಕು ಅಂತೇಳಿ ಖ್ಯಾತೆ ತೆಗೆದಿರೋ ಅವನ ಜೊತೆ ಯಾಕೆ ಮಾತು? ಇವತ್ತು ಕಷ್ಟದಲ್ಲಿರ್ತಕ್ಕಂಥ ಹರ್ಕೋಬೇಕು. ಸಂಕಷ್ಟದ ಪರಿಸ್ಥಿತಿ ಇದು.
ಕರ್ನಾಟಕದ ಸಂಕಷ್ಟದ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಒತ್ತಾಯ. ಹೋದ್ ಸರಿ ನೀವು ಪಾದಯಾತ್ರೆ ಹೋದ ಸರ್ಕಾರ ಇದ್ದಾಗ ಪಾದಯಾತ್ರೆ ಮಾಡಿದ್ರಿ, ನೀವು ಮೇಕೆದಾಟು ತಡೆಗಟ್ಟಕ್ಕಂತಂದ್ಬಿಟ್ಟು ಹೋದ್ ಸರಿ ನೀವು ಮೇಕೆದಾಟು ಓಪನ್ ಮಾಡ್ತೀವಿ ಅಂದ್ಬಿಟ್ಟು ಹೋದ ಸರ್ಕಾರದಲ್ಲಿ ನೀವೇ ಪಾದಯಾತ್ರೆ ಮಾಡಿದ್ದೀರಿ ಸ್ವಾಮಿ ಡಿ ಕೆ ಶಿವಕುಮಾರ್ ಅವರೇ. ಇವತ್ತು ಇದೇ ಸರ್ಕಾರ ಈಗ ನೀವು ಬಂದು ನೀವು ಮೇಕೆದಾಟನ್ನ ತಡೆಗಟ್ತಾ ಇದ್ದೀರಿ. ನೀರನ್ನು ಯಾವುದೇ ಕಾರಣಕ್ಕೂ ಕೊಡೋಕ್ಕೆ ನಾವು ಬಿಡಲ್ಲ, ರಕ್ತ ಕೊಟ್ಟರು ನೀರನ್ನು ಯಾವುದೇ ಕಾರಣಕ್ಕೂ ಕೊಡೋಕೆ ಬಿಡಲ್ಲ. ಇದು ಹೋರಾಟ ನಮ್ಮದು ಯಾವಾಗಲೂ ಇದ್ದೇ ಇರುತ್ತೆ. ಇದನ್ನ ನೀರು ಬಿಟ್ಟರೆ ಇವತ್ತು ಸರ್ಕಾರ ನಿಮ್ದು ನಿಮ್ಮ ಸರ್ಕಾರ ಉಳಿಗಾಲ ಇಲ್ಲ ಅಂತ ನಾನು ಹೇಳಕ ಇಷ್ಟಪಡ್ತೀನಿ. ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಸರ್ಕಾರ ಇದ್ದಾಗ ಮೇಕೆದಾಟು ಯೋಜನೆ ಮಾಡ್ತೀವಿ ಅಂತ ಪಾದಯಾತ್ರೆ ಮಾಡಿದ್ರು. ಆ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಹೊರಟ್ರು. ಆಯ್ತು, ಮಾಡಲಿಲ್ಲ ಇವರು. ಈಗ ಇವ್ರದೇ ಸರ್ಕಾರ ಅದ, ಮೇಕೆದಾಟು ಮಾಡ್ತಾ ಇಲ್ಲ. ಮೇಕೆದಾಟಲ್ಲಿ ನೀರು ಸ್ಟಾಕ್ ಮಾಡಿ ನಾವು ತಮಿಳ್ನಾಡು ನೀರು ಬಿಡ್ತೀವಿ ಅಂತಿರು. ಇವತ್ತು ನಮ್ಮ KRS ಅಲ್ಲಿ ನೀರಿಲ್ಲ. KRS ಅಲ್ಲಿ ನೀರಿಲ್ಲದೆ ಇದ್ದಾಗ ಅವರು ನಮ್ಮ ಮಕ್ಕಳು ಬಿಟ್ಬಿಟ್ಟು ಕಂಡವ್ರ ಮಕ್ಕಳು ಕಾಪಾಡ್ಬೇಕಾದಂತ ಹಣ ಬರ ಏನಿದ್ದು ಇವ್ರಿಗೆ. ಫಸ್ಟು ನೀರು ಮಾತ್ರ ಯಾವುದೇ ಕಾರಣಕ್ಕೂ ನಾವು ಬಿಟ್ರೆ ಅವರು ಉಗ್ರ ಹೋರಾಟ ನಾವು ನಿಲ್ಸಲ್ಲ. ನೀರು ಬಿಟ್ಟು ನಿಲ್ಸೋ ತನಕ ಹೋರಾಟ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.